ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇಷ್ಟೊತ್ತಿಗೆಲ್ಲ ಬಂದ್ಬಿಡ್ಬೇಕಾಗಿತ್ತು. ಇನ್ನೇನ್ ಬಂದ್ಬಿಡ್ತಾನೆ. ನೋಡಿ, ಮಾತಲ್ಲೇ ಬಂದೇ ಬಿಟ್ರು. ತೇಜು ಮುಗಿತ ಸ್ಕೂಲು? ನಮಸ್ಕಾರ. ನಮಸ್ತೆ. ಹಾಯ್. ಹಾಯ್. ತೇಜು, ನೀನು ಸ್ವಲ್ಪ ಒಳಗಡೆ ಇರ್ತೀಯಪ್ಪ. ನಾನು ನಿಮ್ಮ ಅಪ್ಪನ ಜೊತೆ ಸ್ವಲ್ಪ ಮಾತಾಡಬೇಕು. ಹೇಳಿ, ಪರವಾಗಿಲ್ಲ. ನೋಡಿ, ನೀವೀಗ ಯಾವ ವಿಷಯದ ಬಗ್ಗೆ ಮಾತಾಡಕ್ ಬಂದಿದ್ದೀರಾ ಅಂತ ನಂಗೆ ಗೊತ್ತು. ಆ ವಿಷಯ ಇವಾಗ ಬೇಡ. ಪಾತೇಜು. ವಿಕ್ರಾಂತ್, ನೀವು ನಿಮ್ಮೊಬ್ಬರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀರಾ. ಈ ಚಿಕ್ಕ ಮಗು ಬಗ್ಗೆ ಯೋಚನೆ ಮಾಡಬೇಕು. ನೋಡಿ, ಉಪ್ಪಿಲ್ಲದ ಅಡಿಗೆ, ಅಮ್ಮ ಇಲ್ಲದ ಮಗು ಪರಿಪೂರ್ಣ ಆಗೋದು. ನೋಡಿಪ್ಪ, ನೇರವಾಗಿ ವಿಚಾರಕ್ಕೆ ಬಂದ್ಬಿಡ್ತೀನಿ. ನಾವು ಈ ನಿಮ್ಮ ಕೆಲಸ ನೋಡಿ ಸಂಬಂಧದ ಬಗ್ಗೆ ಮಾತಾಡಕ್ಕೆ ಬಂದಿಲ್ಲ. ತೇಜು ನಮ್ಮ ಮೊಮ್ಮಗ ಇದ್ದ ಹಾಗೆ. ಕನಕನ ಜೀವನದಲ್ಲಿ ಏನೋ ಒಂದು ಕೆಟ್ಟ ಘಟನೆ ನಡೆದೋಯ್ತು. ಇವಳು ಪ್ರೀತಿ ಪ್ರೇಮ ಅಂತ ಮೋಸ ಹೋಗಿದ್ದಾಳೆ ಅಷ್ಟೇ. ಆದರೆ ಒಂದಿನಾನೂ ಆತನ ಜೊತೆ ಸಂಸಾರ ಮಾಡಲೇ ಇಲ್ಲ. ಈಕೆಗೆ ಮೋಸ ಮಾಡಿ ಹಣ ದೋಚ್ಕೊಂಡು ಪರಾರಿ ಆಗ್ಬಿಟ್ಟ. ನೋಡಿ, ನಾನು ಆ ವಿಷಯದ ಬಗ್ಗೆ ಮಾತಾಡ್ತಾ ಇಲ್ಲ. ಅವ್ರು ಹೇಳೋದು ಸರಿಯಾಗಿದೆ ವಿಕ್ರಾಂತ್. ನೀನು ದುಡಿಯೋ ಗಂಡ್ಸು, ಹೊರಗಡೆ ಹೋಗಿ ಬರ್ತೀಯ. ಆದ್ರೆ ಮನೇಲಿ ಮಗುಗೆ ತಾಯಿ ಅವಶ್ಯಕತೆ ಇರುತ್ತೆ. ನೀನು ಯಾಕೆ ಮದ್ವೆಗೆ ಒಪ್ಕೋಬಾರ್ದು? ನಾನು ಪ್ರಜ್ಞಾ ನೆನಪಿಂದ ಇನ್ನೂ ಹೊರಗೆ ಬಂದಿಲ್ಲ. ಅವಳ ಜಾಗನ್ ಯಾರೂ ನನ್ನ ಲೈಫಲ್ಲಿ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಜೀವನ ಅಂದ್ಮೇಲೆ ಕಹಿ ಘಟನೆಗಳು ಇದ್ದೇ ಇರುತ್ತೆ. ಅದನ್ನ ಮನ್ಸಲ್ಲಿಟ್ಕೊಂಡು ಕೊರಗಬಾರ್ದು. ನಾನ್ ಹೇಳಿದರ್ಥ ಹಾಗಲ್ಲ. ಪ್ರಜ್ಞಾ ಒಳ್ಳೆ ನೆನಪುಗಳನ್ನ ಕೊಟ್ಟಿದ್ದಾಳೆ. ಹಾಗಂತ ತೇಜಸ್ಗೆ ತಾಯಿ ಪ್ರೀತಿ ಇಲ್ದೆ ಬೆಳ್ಸೋದ್ ಹೇಗೆ? ಅವನಿಗೂ ನೆಂಟು ಸಂಬಂಧ ತಿಳಿಬಾರ್ದಾ? ಇವಾಗೇನು ಸರಿ, ನಾಳೆ ಒಂಟಿತನ ಕಾಡತ್ತೆ. ನಿಧಾನ ನಿಧಾನ. ಅನು, ಓಡ್ಬೇಡ. ಅನು, ಹುಷಾರು. ಅನು, ಇರು, ಬರ್ತೀನಿ.
ಏನವ ನಿನ್ನ ಹೆಸರು? ಬೆಳಿಗ್ಗೆ ಅಮ್ಮನ್ ಜೊತೆ ಸಿಕ್ಕಿದ್ರಿ ತಾನ ಆಗ್ಲೇ ನನ್ನ ಹೆಸರು ಹೇಳ್ದ ತಾನ. ಇನ್ನೊಂದ್ಸಲಿ ಹೇಳ್ಬಾರ್ದಾ? ಇದೇ ಲಾಸ್ಟು ಮತ್ತೆ ಕೇಳ್ಬಾರ್ದು. ಆತು, ಹೇಳು. ಅನು, ಅಷ್ಟನ್ನ ಪುಟಾಣಿ ಹೆಸರು. ಎಷ್ಟು ಸಣ್ಣದೈತಿ ನಿನ್ನ ಹೆಸರು. ಹೆಸರು ಬುಕ್ ಮೇಲೆ ಬರೆಯೋಷ್ಟು ಇರ್ಬೇಕು. ಓ ಈ ಬುಕ್ ತುಂಬಾ ಅಷ್ಟು ಇರ್ಬಾರ್ದು. ಓ ಚಲೋ ಮಾತಾಡ್ತೀಯ ನನ್ನವ್ವ ನೀನು. ನಾನು ಹೇಳಿದ್ದು ಹಂಗಲ್ಲ. ಮತ್ತೆ ಹೆಸರು ಮುಂದ ಇರ್ತೈತಲ್ಲ, ಊರಿನ ಹೆಸರು ಅಕ್ಷರ. ಅದೇ ನಿಮ್ಮ ಅಪ್ಪನ ಹೆಸರು ಮೊದಲನೇ ಅಕ್ಷರ. ನಂಗೆ ನನ್ನ ಹೆಸರೇ ಸಾಕು ಅನ್ನೋ ಅಷ್ಟೇ. ಅಂದ್ರ ನಿಮ್ಮಪ್ಪ ಅವ್ರಿಲ್ಲ. ನಿನ್ ಗಂಡನ ಹೆಸರೇನವ? ಹಂಗಾದ್ರ ಶುಭ ಕಾರ್ಯಕ್ಕೆ ಬಳೆ ಹೆಂಗ್ ತೊಡ್ಸ್ಕತಿ?